ನಮಸ್ಕಾರ ಸ್ನೇಹಿತರೆ, ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ಕೇಳಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಕಥೆಯ ಪ್ರಯಾಣ ಶುರು ಮಾಡೋಣ. ನನ್ನವರನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಅಲೆಯುತ್ತಾ ಬಂದೆ. ಒಂದು ತುತ್ತು ಊಟಕ್ಕೂ ಕಷ್ಟಪಡುತ್ತಿದ್ದೆ, ಏಕೆಂದರೆ ನಾನು ಬುದ್ಧಿ ಇಲ್ಲದವನಾಗಿದ್ದೆ. ದಿನವೂ ಊಟವನ್ನು ಸುಮಿತ್ರಮ್ಮ ನನಗೆ ಹಾಕುತ್ತಿದ್ದರು. ತನ್ನ ಸ್ವಂತ ತಮ್ಮನಂತೆ ತಿಳಿದು ನನ್ನ ಕಾಯಿಲೆಯನ್ನು ವಾಸಿ ಮಾಡಿಸಿದರು. ಸಂಬಂಧವಿಲ್ಲದ ಒಬ್ಬ ಅನಾಥನ ಮೇಲೆ ನನ್ನ ಸೋಮಶೇಖರ್ ಪ್ರಾಣ ಕೊಡುವ ಪರಿಸ್ಥಿತಿ ಒದಗಿ ಬಂತು. ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬರುವ ದಾರಿಯಲ್ಲಿ ಒಂದು ಮಗುವಿನ ಅಳುವ ಧ್ವನಿ ಕೇಳಿಸಿತು. ನಾವು ಕಾರಿನಿಂದ ಇಳಿದು ನೋಡಿದೆವು. ಸುಂದರವಾದ ಮಗು ಬಿದ್ದಿರುವುದನ್ನು ನೋಡುತ್ತಾ ಎತ್ತುಕೊಳ್ಳುವ ಸಂದರ್ಭದಲ್ಲಿ ಒಂದು ಲಾರಿ ಬಂದು ನನ್ನ ಸೋಮಶೇಖರ್ ಮತ್ತು ಸುಮಿತ್ರಮ್ಮನ ಸಾವು ಬರುವಂತೆ ಮಾಡಿತು. ನನ್ನನ್ನು ಪಕ್ಕಕ್ಕೆ ತಳ್ಳಿ ತಮ್ಮ ಜೀವವನ್ನು ಬಿಟ್ಟರು. ಆ ಮಗುವನ್ನು ಲಾಲನೆ ಮಾಡುತ್ತಾ ನನ್ನ ನೋವು ತಣ್ಣಗಾಗಲು 1 ವರ್ಷ ಹಿಡಿಯಿತು. ನನ್ನ ಸೋಮುವಿನ ಜವಾಬ್ದಾರಿಯೆಲ್ಲ ಮತ್ತು ನನ್ನ ಊರಿನ ಎಲ್ಲ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಒಂದು ದಿನ ಊರಿನವರೆಲ್ಲ ಸೇರಿ ನಾನೇ ಸೋಮು ಮತ್ತು ಸುಮಿತ್ರಮ್ಮನ ಕೊಲೆ ಮಾಡಿದೆ ಎಂದು ಜೈಲಿಗೆ ಕಳುಹಿಸಿದರು. 10 ವರ್ಷದವನಾಗಿದ್ದ ಚಂದ್ರು ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಾ ಇದ್ದ. ನನಗೆ ರೋಡಿನಲ್ಲಿ ಸಿಕ್ಕ ಮಗು ಪ್ರೇಮ ಆಗಿದ್ದಳು ಎಂದು ಭೀಮಣ್ಣ ಅಳುತ್ತಾ ಹೇಳುತ್ತಾರೆ. ತಕ್ಷಣವೇ ಪ್ರೇಮ ಕಣ್ಣೀರಿಡುತ್ತಾ ಅಂಕಲ್ನ ಬಳಿ ಬಂದು, ಅಂಕಲ್, ನಾನು ಅನಾಥೇನಾ? ನಮ್ಮಪ್ಪ ಸೋಮಶೇಖರ್ ಅಲ್ವಾ ಎನ್ನುತ್ತಾಳೆ. ಹೌದಮ್ಮ, ನೀನು ಸಿಕ್ಕಿದಾಗಿಂದ ನಮಗೆ ನೆಮ್ಮದಿ ಸಿಕ್ಕಿತು. ನಮ್ಮ ನೋವನ್ನು ಮರೆಸಿದೆ ನೀನು. ಆದರೆ ನಿಮಗೆ ಯಾರೂ ಇಲ್ಲ ಅಂತ ಹೇಳಿದ್ರಿ. ಚಂದ್ರು ಸರ್ ಯಾರು ಎಂದು ಪ್ರೇಮಾಳ ಗೆಳತಿಯರು ಕೇಳುತ್ತಾರೆ. ಚಂದ್ರು ನನ್ನ ಮಗ ಅಲ್ಲ. ಆದರೆ ಊರಿನವರೆಲ್ಲ ನನ್ನನ್ನು ಜೈಲಿಗೆ ಕಳುಹಿಸುವಾಗ ಮನನೊಂದು ನನ್ನನ್ನು ಜೈಲಿನಿಂದ ಬಿಡಿಸಲು ಮತ್ತು ನನ್ನ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳಲು ನನ್ನ ಮಗನಾದ. ಆದರೆ ಪ್ರೇಮ ಯಾರೆಂದು ನನ್ನ ಮಗ ಚಂದ್ರುಗೂ ಗೊತ್ತು. ಪ್ರೇಮ ಚಂದ್ರು ನನ್ನ ಮಗನೆಂದು ಅಂದುಕೊಂಡಿದ್ದಳು. ಸುಮಿತ್ರಮ್ಮ ಮತ್ತು ಸೋಮಶೇಖರ್ ಮಗ ಚಂದ್ರು. ಎಲ್ಲರೂ ಒಂದು ಕ್ಷಣ ಮೌನವಾಗುತ್ತಾರೆ. ಎಲ್ಲ ಆಸ್ತಿ ಹೆಸರು ಎಲ್ಲವನ್ನು ಬಿಟ್ಟು ನನಗೋಸ್ಕರ ನಮ್ಮ ಊರಿಗೆ ಬಂದ. ಇವರಿಬ್ಬರ ನಡುವೆ ಯಾವ ಸಂಬಂಧವೂ ಇಲ್ಲ. ಈಗ 6 ತಿಂಗಳಿಂದ ಅವನು ಅವನ ಮನೆಗೆ ಬಂದ. ಆದರೆ ನೀವೆಲ್ಲ ಈ ರೀತಿ ಮಾತನಾಡುತ್ತಿದ್ದೀರಿ ಎಂದರು. ಈ ವಿಷಯ ಪ್ರೇಮಾಳಿಗೆ ಯಾಕೆ ಹೇಳಲಿಲ್ಲ? ಈ ಪ್ರೇಮಾಳನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಎಂದು ಉದಯ್ ಕೇಳುತ್ತಾರೆ. ಚಂದ್ರು ದೂರದಿಂದ ಪ್ರೇಮಾಳ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದ. ಏಕೆಂದರೆ ಚಂದ್ರು ಕೂಡ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದ ಎಂದು ಎಲ್ಲರೂ ನಂಬಿದ್ದರು. ಅವಳೇ ಈ ವಂಶಕ್ಕೆ ವಾರಸ್ಥಳಾಗಿರಲು ನನ್ನ ಚಂದ್ರು ಮಾಡಿದ. ನನ್ನ ಚಂದ್ರು ಅಪರಂಜಿ ಕಣಮ್ಮ ಎಂದು ಎಲ್ಲರಿಗೂ ಹೇಳುತ್ತಾರೆ. ಅವನ ಮೇಲೆ ನೀವು ಯಾರೂ ಕೂಡ ತಪ್ಪು ಹೊರಿಸಬೇಡಿ ಎಂದು ಕೈ ಮುಗಿಯುತ್ತಾರೆ ಭೀಮಣ್ಣ. ಎಲ್ಲರ ಕಣ್ಣಲ್ಲಿ ನೀರು ಬರುತ್ತದೆ. ಇಷ್ಟೆಲ್ಲ ಆದ ಮೇಲೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ಪ್ರೇಮಾಳನ್ನು ಮದುವೆಯಾಗುತ್ತೇನೆ ಎಂದು ಚಂದ್ರು ಹೇಳಿದಾಗ ಪ್ರೇಮ ಓಡಿ ಬಂದು, ಈ ಅನಾಥೆಯ ಮೇಲೆ ಇಷ್ಟು ಪ್ರೀತಿ ತೋರಿಸುತ್ತಿದ್ದೀರಿ ಎಂದು ಚಂದ್ರು ಸರ್ ಕಾಲಿಗೆ ಬೀಳುತ್ತಾಳೆ. ಎಲ್ಲರೂ ಸೇರಿ ಅಲ್ಲೆಯೇ ಚಂದ್ರು ಸರ್ ಮತ್ತು ಪ್ರೇಮಾಳಿಗೆ ಮದುವೆ ಮಾಡಿಸುತ್ತಾರೆ. ಪ್ರೇಮಾಳ ಗೆಳತಿಯರು ಹೇಳುತ್ತಾರೆ, ಚಂದ್ರು ಸರ್ ಎಲ್ಲವನ್ನೂ ತ್ಯಾಗ ಮಾಡಿ ಭೀಮಣ್ಣನ ಪ್ರೀತಿಗೆ ಬೆಲೆ ಕೊಟ್ರಿ. ನೀವು ದೇವತಾ ಮನುಷ್ಯ ಎಂದು ಎಲ್ಲರೂ ಕೈ ಮುಗಿಯುತ್ತಾರೆ.
ಕತೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು.